ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಲವಂಗ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರ ಸೇವನೆಯಿಂದ ಸಾಕಷ್ಟು ಲಾಭಗಳಿವೆ. ಇದನ್ನು ನೀರಿನ ಜೊತೆ ಸೇವಿಸಿದರೆ ಅನೇಕ ರೋಗಗಳು ದೂರವಾಗುತ್ತವೆ. ಲವಂಗ ಸೇವನೆಯಿಂದ ಮೂಳೆಗಳ ಬಲ ಹೆಚ್ಚಿಸಲು, ಮಧುಮೇಹ ಕಾಯಿಲೆ ನಿಯಂತ್ರಿಸಲು ಇದರ ಸೇವನೆ ತುಂಬ ಉತ್ತಮ. ಇನ್ನು ಲವಂಗ ಸೇವನೆಯಿಂದ ಜೀರ್ಣಕ್ರಿಯೆ, ಮಲಬದ್ಧತೆಯಂಥ ಸಮಸ್ಯೆಗೂ ಸಹ ಇದು ಮದ್ದು. ಇದನ್ನು ತಿಂದರೆ ಹೊಟ್ಟೆ ನೋವು, ಅತಿಸಾರದಂತಹ ಸಮಸ್ಯೆ ಬರುವುದಿಲ್ಲ. ಪ್ರತಿನಿತ್ಯ ಲವಂಗ ಸೇವಿಸುವುದರಿಂದ ಕೆಮ್ಮು, ಶೀತ ದೂರವಾಗುತ್ತೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತದೆ. ಇನ್ನು ಲವಂಗದಿಂದ ನಿಮ್ಮ ಅದೃಷ್ಟವನ್ನು ಸಹ ಬದಲಿಸಬಹುದು. ಅದು ಹೇಗೆ ಎಂದು ತಿಳಿಯುವುದಾದರೆ, ಲವಂಗವನ್ನು ಕರ್ಪೂರದ ಜೊತೆ ಸೇರಿಸಿ ಶನಿವಾರ ಸಂಜೆ ಮನೆಯ ಮುಖ್ಯ ಬಾಗಿಲ ಬಳಿ ಹಚ್ಚಬೇಕು. ಇದರಿಂದ ನಿಮ್ಮ ಮನೆಯಲ್ಲಿ ಎಂದೂ ನಕಾರಾತ್ಮಕ ಶಕ್ತಿಯು ವಾಸವಾಗುವುದಿಲ್ಲ. ಇನ್ನು ನೀವೇನಾದರೂ ಮೊದಲ ಬಾರಿ ಸಂದರ್ಶನಕ್ಕೆ ಅಥವಾ ಇಂಟರ್ವ್ಯೂಗೆ ಹೋಗುತ್ತಿದ್ದರೆ ಬಾಯಲ್ಲಿ 2 ಲವಂಗ ಹಾಕಿಕೊಂಡು ಹೋಗಿ. ಅಲ್ಲಿಗೆ ಹೋದ ತಕ್ಷಣ ಅದನ್ನು ಹುಗಿದು ಬಿಡಿ. ನಂತರ ಭಗವಂತನನ್ನು ನೆನೆದು ನಿಮ್ಮ ಏನೇ ಬೇಡಿಕೆ ಇದ್ದರೂ ಅವರ ಮುಂದಿಡಿ. ನಿಮ್ಮ ಎಲ್ಲ ಕೆಲಸ ಸರಾಗವಾಗಿ ನಡೆಯುತ್ತದೆ. ಇನ್ನು ಮಸಾಲೆ ತಯಾರಿಕೆಯಲ್ಲಿ ಬಳಸುವ ಲವಂಗ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತದೆ. ಬಿಳಿ ರಕ್ತ ಕಣಗಳ ಪ್ರಮಾಣ ಹೆಚ್ಚಿಸುವ ಇದು ವಿಟಮಿನ್ ಸಿಯನ್ನು ಒಳಗೊಂಡಿದೆ. ಡಯಾಬಿಟಿಸ್ ಇರುವವರು ಬೆಳಗ್ಗೆ ಎದ್ದು 1 ಚಿಟಿಕೆ ಲವಂಗದ ಪುಡಿಯನ್ನು ಬಾಯಿಗೆ ಹಾಕಿಕೊಳ್ಳುವುದರಿಂದ ಶುಗರ್ ಕಂಟ್ರೋಲ್ ಬರುತ್ತದೆ. ಇನ್ನು ಲವಂಗದಿಂದ ಎಷ್ಟೊಂದು ಪ್ರಯೋಜನಗಳಿವೆ ಎಂದು ನೋಡೋದಾದರೆ, ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನದಲ್ಲಿ ಇಡುತ್ತದೆ. ಮಧುಮೇಹವನ್ನು ಸಹ ಇದು ನಿಯಂತ್ರಿಸುತ್ತದೆ. ನಮ್ಮ ಜೀರ್ಣಕ್ರಿಯೆಯನ್ನು ಸಹ ಉತ್ತಮಗೊಳಿಸುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಸಹ ಇದು ಹೆಚ್ಚಿಸುತ್ತದೆ. ಇನ್ನು ಕೊಲೆಸ್ಟ್ರಾಲ್ ಇಳಿಸುವಿಕೆಯಲ್ಲೂ ಇದರ ಪಾತ್ರ ತುಂಬಾ ಮಹತ್ವವಾದದ್ದು. ಇನ್ನು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುವ ಪೋಷಕಾಂಶಗಳು ಇದರಲ್ಲಿದೆ. ಆಯುರ್ವೇದದಲ್ಲಿ ಲವಂಗಕ್ಕೆ ಉತ್ತಮ ಸ್ಥಾನವಿದೆ. ಇದು ಮಲಬದ್ಧತೆ ಅಂತಹ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತದೆ. ನಮ್ಮ ದೇಹದ ಬಿಳಿ ರಕ್ತ ಕಣಗಳನ್ನು ಸಹ ಇದು ಹೆಚ್ಚಿಸುತ್ತದೆ. ಕ್ಯಾನ್ಸರ್ ಅಂತ ದೊಡ್ಡ ಕಾಯಿಲೆ ವಿರುದ್ಧ ಹೋರಾಡುವ ಗುಣ ಇದರಲ್ಲಿದೆ. ಇದು ನೋವು ನಿವಾರಕವಾಗಿ ಸಹ ಕೆಲಸ ಮಾಡುತ್ತದೆ. ಇನ್ನು ಮೂಳೆಗಳ ಆರೋಗ್ಯ ಸುಧಾರಣೆ ಕೂಡ ಆಗುತ್ತದೆ. ನಂತರ ನಮ್ಮ ದೇಹದ ಹಾನಿಕಾರಕ ಬ್ಯಾಕ್ಟೀರಿಯಾವನ್ನು ಸಹ ಇದು ಕೊಲ್ಲುತ್ತದೆ. ಇನ್ನು ದಿನಕ್ಕೆ 2 ಲವಂಗ ತಿಂದರೆ ತುಂಬ ಪ್ರಯೋಜನವಿದೆ. ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳ ಪ್ರಮಾಣವನ್ನು ಸಹ ಹೆಚ್ಚಿಸಿ ರೋಗ ನಿರೋಧಕ ಶಕ್ತಿಯನ್ನು ಇದು ಬಲಪಡಿಸುತ್ತದೆ. ಲವಂಗದಲ್ಲಿರುವ ಪೋಷಕಾಂಶಗಳು ದೇಹದಲ್ಲಿ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ. ಇನ್ನು ಇದು ಹಲ್ಲು ನೋವು ಕಡಿಮೆ ಮಾಡಲು ತುಂಬಾ ಸಹಕಾರಿಯಾಗಿದೆ. ನಂತರ ದಿನಕ್ಕೆ 2 ಲವಂಗ ತಿನ್ನುವುದರಿಂದ ನಮ್ಮ ಮೂಳೆ ಮತ್ತು ಮೂಳೆ ಸಂದುಗಳ ಆರೋಗ್ಯವನ್ನು ಸಹ ಕಾಪಾಡಿಕೊಳ್ಳಬಹುದು. ಲವಂಗದಲ್ಲಿ ಬ್ಯಾಕ್ಟೀರಿಯಾ ನಿರೋಧಕ ಗುಣಗಳಿವೆ. ಇದು ನಮ್ಮ ದೇಹದ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಸಹ ನಿಧಾನಗೊಳಿಸುತ್ತದೆ. ಇನ್ನು ಲವಂಗದಿಂದ ಇನ್ನೊಂದು ಪ್ರಯೋಜನ ಕೂಡ ಉಂಟು. ನಮ್ಮ ಯಾವುದೇ ಕೆಲಸ ಅರ್ಧಕ್ಕೆ ನಿಂತಿದ್ದರೂ ಸಹ ಅದನ್ನು ಪೂರ್ಣಗೊಳಿಸಲು ಲವಂಗದಿಂದ ಈ ರೀತಿ ಮಾಡಿ. ಮೊದಲು ಲವಂಗವನ್ನು ಚೆನ್ನಾಗಿ ತೊಳೆದುಕೊಳ್ಳಿ. ಬೆಳಗಿನ ಸಮಯದಲ್ಲಿ ಇದನ್ನು ಮಾಡಿ. ಇದಕ್ಕೆ ಹತ್ತಿ, ಲವಂಗ, ಸಿಂಧೂರ, ತುಪ್ಪ, ನೀರು ಇದಿಷ್ಟು ಬೇಕಾಗುತ್ತದೆ. ನಂತರ ಬೆಳಿಗ್ಗೆ ಸಮಯ ದೇವರಿಗೆ ಪೂಜೆ ಮಾಡುವ ಸಮಯದಲ್ಲಿ ದೀಪಕ್ಕೆ 2 ಲವಂಗ ಹಾಕಿ. ಇದರಿಂದ ಅರ್ಧಕ್ಕೆ ನಿಂತ ನಿಮ್ಮ ಕೆಲಸ ಪೂರ್ಣಗೊಳ್ಳುತ್ತದೆ. ನಂತರ 2 ಲವಂಗವನ್ನು ಸಾಸಿವೆ ಎಣ್ಣೆಯಲ್ಲಿ ಹಾಕಿ ಹನುಮಂತನ ಪೂಜೆ ಮಾಡಿದರೆ ನಿಮ್ಮ ಆರ್ಥಿಕ ಸಮಸ್ಯೆ ಪರಿಹಾರವಾಗುತ್ತದೆ. ಇನ್ನು ನೀವು ಮಾಡುವ ಕೆಲಸದಲ್ಲಿ ಯಶಸ್ಸು ನಿಮಗೆ ಸಿಗಬೇಕೆಂದರೆ ಆಂಜನೇಯ ಮೂರ್ತಿಯ ಮುಂದೆ ಕುಳಿತು 1 ನಿಂಬೆಹಣ್ಣಿನ ಮೇಲೆ 4 ಲವಂಗವನ್ನು ಅದರ ಮೇಲಿಟ್ಟು ಬೇಡಿಕೊಳ್ಳಿ. ನಿಮ್ಮ ಕೆಲಸ ಹನುಮಂತನ ದಯೆಯಿಂದ ಪೂರ್ಣಗೊಳ್ಳುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.